ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಮೌನವೇ ಅವರಿಗೆ ನೋವಾಗಿದೆಯಾ? ಕೆಲವೊಮ್ಮೆ ಮಾತುಗಳಿಂದ ಮೌನವೇ ಹೆಚ್ಚು ನೋವು ಕೊಡುತ್ತದೆ. ನೀವು ಮಾತನಾಡದೆ ದೂರ ಇರುವಾಗ ಅವರು ಹೊರಗೆ ಶಾಂತವಾಗಿರುವಂತೆ ಕಾಣಬಹುದು, ಆದರೆ ಒಳ ಮನಸ್ಸಿನಿಂದ ಅವರಿಗೆ ನಿಮ್ಮ ನೆನಪು ಕಾಡುತ್ತಿರುತ್ತದೆ. ನಿಮ್ಮ ಮೌನವು ಅವರಿಗೆ ಈ ಭಾವನೆಗಳನ್ನು ಕೊಡಬಹುದು: ನಾನು ಇಷ್ಟವಾಗಲಿಲ್ಲವೇ ಎಂಬ ನೋವು, ನಿಮ್ಮನ್ನು ಕಳೆದುಕೊಂಡೆ ಎಂಬ ಪಶ್ಚಾತ್ತಾಪ, ನಿಮ್ಮ ಗಮನ ಸೆಳೆಯುವ ಮೌನದ ಹಂಬಲ. ಆದರೆ ಸತ್ಯ ಏನೆಂದರೆ, ನೀವು ಮೌನವಾಗಿರುವುದು ದ್ವೇಷದಿಂದಲ್ಲ, ನೋವಿನಿಂದ. ಮಾತನಾಡಲು ಮನಸ್ಸಿದೆ, ಆದರೆ ಮನಸ್ಸಿಗೆ ಆಗಿರುವ ಗಾಯಗಳು ತಡೆಯುತ್ತಿವೆ. ಅವರಿಗೆ ನಿಮ್ಮ ಮೌನ ಶಿಕ್ಷೆಯಂತೆ ಅನಿಸಬಹುದು, ಆದರೆ ವಾಸ್ತವದಲ್ಲಿ ಅದು ನಿಮ್ಮ ಹೃದಯದ ಮೌನದ ಅಳಲು. ಕೆಲವೊಮ್ಮೆ ನಾವು ಮೌನವಾಗಿರುವುದೇ ಒಳಿತು, ನಾವು ಇನ್ನೂ ತುಂಬ ಕಾಳಜಿ ವಹಿಸುತ್ತಿದ್ದೇವೆ ಎಂಬ ಸೂಚನೆ. ಇಂತಹ ಮನಸ್ಸಿಗೆ ತಟ್ಟುವಂಥ ರೀಡಿಂಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಧನ್ಯವಾದ.